ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ನಾವು ಒಂದು PDF ನ ಎಡಿಟ್ ಮಾಡಬಹುದು, ಅದು ಕೂಡ ಫ್ರೀ ಆಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮಾರ್ಕೆಟ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ವೆಬ್ಸೈಟ್ಗಳಿದಾವೆ, ಹಲವಾರು ಅಪ್ಲಿಕೇಶನ್ಗಳಿದಾವೆ ಈ ರೀತಿಯಾಗಿ PDF ಗಳನ್ನೆಲ್ಲ ಎಡಿಟ್ ಮಾಡೋದಕ್ಕೆ. ಬಟ್ ಇಂಥದ್ರಲ್ಲಿ ಎರಡು ಪ್ರಾಬ್ಲಮ್ ಇರುತ್ತೆ. ಒಂದು, ಎಡಿಟ್ ಮಾಡಿ ಆದಮೇಲೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ, ಇಲ್ಲ ಅಂತಂದ್ರೆ ಅಲ್ಲಿರುವಂತಹ ಫಾಂಟಿಗೆ ಮ್ಯಾಚೇ ಆಗೋದಿಲ್ಲ, ಸುಮ್ಮನೆ ಒಂದು ಟೆಕ್ಸ್ಟ್ ಹೋಗಿ ಆ್ಯಡ್ ಆಗಿಬಿಡುತ್ತೆ. ಬಟ್ ಆ ಒಂದು ಫಾಂಟ್ ಮ್ಯಾಚ್ ಆಗದೆ ಬರೀ ಒಂದು ಟೆಕ್ಸ್ಟ್ ಆ್ಯಡ್ ಆಗಿಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಇದೊಂದು ಎಡಿಟೆಡ್ PDF ಅಂತ. ಬಟ್ ನಾವು ಎಡಿಟ್ ಮಾಡ್ತಿರುವಂತಹ PDF ನಾವು ಎಡಿಟೆಡ್ ಅಂತ ತೋರಿಸ್ತಾನೆ ಇಲ್ಲ. ಹಾಗೆ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ, ಅದು ಕೂಡ ಫ್ರೀ ಆಗಿ. ಓಕೆ, ಸೊ ಇದನ್ನ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಕೂಡ ಮಾಡಬಹುದು. ನಾನು ನಿಮಗೆ ವಿಡಿಯೋ ಪರ್ಪಸ್ಸಿಗೋಸ್ಕರ ತುಂಬ ಚೆನ್ನಾಗಿ ದೊಡ್ಡದಾಗಿ ಕಾಣಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟಿಗೆ ಯಾವ ಪ್ಲಾಟ್ಫಾರ್ಮ್ ಅಂತ ನೋಡೋದಕ್ಕಿಂತ ಮುಂಚೆ ನಿಮಗೆ ಫಸ್ಟಿಗೆ ಪ್ರೂಫ್ ತೋರಿಸ್ಬಿಡ್ತೀನಿ, ಅವಾಗ ನೀವು ನಂಬಿಡ್ತೀರಾ. ಓಕೆ, ಸೊ ಹೇಗೆ ಈಸಿಯಾಗಿ ಫ್ರೀಯಾಗಿ ನಾವು PDF ನ ಎಡಿಟ್ ಮಾಡಬಹುದು ಅನ್ನುವ. ಇಲ್ಲಿ ನೋಡಿ, ಚೂಸ್ ಫೈಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಯಾವ PDF ನ ನಾವು ಎಡಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಅಪ್ಲೋಡಿಂಗ್ ಅಂತ ಬರ್ತಾ ಇದೆ. ಅದಾದಮೇಲೆ ಲೋಡ್ ಆಗುತ್ತೆ ಇದು. ಸೊ ಲೋಡ್ ಆಗಿ ಆದಮೇಲೆ ನಾನಿಲ್ಲಿ ಸಿಂಪಲ್ಲಾಗಿ ಎಕ್ಸಾಂಪಲಿಗೆ ಅಮೆಝಾನಿನ ಒಂದು ಇನ್ವಾಯ್ಸನ್ನು ತೊಗೊಂಡಿದ್ದೀನಿ. ಈ ಒಂದು ಇನ್ವಾಯ್ಸ್ನಲ್ಲಿ ಹಲವಾರು ರೀತಿಯಾದಂತಹ ಫಾಂಟ್ಗಳಿದ್ದಾವೆ, ನಿಮಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ, ನಾನು ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಇನ್ವಾಯ್ಸು. ಎಕ್ಸಾಂಪಲಿಗೆ ನಾನು ಇಲ್ಲಿ ನೋಡಿ, ಇಲ್ಲಿ ಸ್ಟೇಟ್ ಅಂತ ಇದೆ, ಅದನ್ನು ತೆಗೆದು ಡಿಸ್ಟ್ರಿಕ್ಟ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಅದೇ ರೀತಿಯಾಗಿ ಫಾಂಟಲ್ಲಿ ಚೇಂಜ್ ಆಗ್ತಾ ಇದೆ. ಕೆಳಗೆ ನೋಡಿ, ಅಲ್ಲಿ ಶಿಪ್ಪಿಂಗ್ ಅಡ್ರೆಸ್ ಅಂತ ಇದೆ, ಅದನ್ನು ನಾನು ಡ್ರಾಪಿಂಗ್ ಅಡ್ರೆಸ್ ಅಂತ ಮಾಡ್ತಾ ಇದ್ದೀನಿ. ಚೇಂಜ್ ಆಗ್ತಾ ಇದೆ, ಫಾಂಟ್ ಕೂಡ ಅದೇ ಫಾಂಟಲ್ಲಿ ಬರ್ತಾ ಇದೆ. ಅಗೇನ್ ಫುಲ್ ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾನ್ ನಂಬರ್. ಅದಾದಮೇಲೆ ಟೈಪ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ, ಅದು ಕೂಡ ಏನು ಮೊದಲಿದ್ದ ಹಾಗೆ ಬರ್ತಾ ಇದೆ. ಏರ್ಪೋರ್ಟ್ ಅಂತ ತೆಗೆದು ರೈಲ್ವೆ ಅಂತ ಹಾಕ್ತಾ ಇದ್ದೀನಿ. ನೀವು ಚೇಂಜ್ ಆಗ್ತಾ ಇರೋದು ನೋಡಿ, ಫಾಂಟ್ ಅದೇ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ಅಮೌಂಟ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ, 989 1089 ಹಾಕಿದ್ದೀನಿ. ಪ್ರತಿಯೊಂದು ನಾವು ಎಲ್ಲಿ ಚೇಂಜ್ ಮಾಡಿದ್ರು ಅದ್ರ ಸುತ್ತಮುತ್ತ ಏನು ಫಾಂಟ್ ಇದೆ ಅದೇ ಒಂದು ಫಾಂಟ್ನಲ್ಲಿ ಬರುತ್ತೆ. ಮತ್ತು ಇದು ಫ್ರೀ ಟೂಲ್ ಕೂಡ ನಾನು ಹೇಳ್ದಂಗೆ. ಸೊ ಈ ರೀತಿಯಾಗಿ ಎಡಿಟ್ ಮಾಡಿ ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೇಲೆ ಟಾಪ್ ರೈಟ್ ಕಾರ್ನರಲ್ಲಿ ಸ್ಕ್ರೋಲ್ ಅಪ್ ಮಾಡಿ, ಇಲ್ಲಿ ಕಾಣುತ್ತೆ ಡೌನ್ಲೋಡ್ ಆಪ್ಷನ್. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ 30 ಸೆಕೆಂಡಿಂದ 1 ನಿಮಿಷಗಳ ಕಾಲ ವೆಯ್ಟ್ ಮಾಡಬೇಕಾಗಬಹುದು. ಅದಾದಮೇಲೆ ಡೌನ್ಲೋಡ್ ಅಂತ ಒಂದು ಬಟನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಬಂದಿದೆ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ರೀನೇಮ್ ಮಾಡೋದಕ್ಕೆ ಕೇಳುತ್ತೆ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ. ನಾನು ಸಿಂಪಲ್ಲಾಗಿ ವಾವ್ ಅಂತ ರೀನೇಮ್ ಮಾಡ್ತಾ ಇದ್ದೀನಿ. ಸೊ ವಾವ್ ಅಂತ ರೀನೇಮ್ ಮಾಡಿದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಒಂದು ಎಡಿಟೆಡ್ ಇನ್ವಾಯ್ಸ್ ಅಂತ ಗೊತ್ತೇ ಆಗ್ತಾ ಇಲ್ಲ. ಪ್ರತಿಯೊಂದು ನಾನೇನು ಎಡಿಟ್ ಮಾಡಿದ್ದೀನಿ ಪ್ರತಿಯೊಂದು ಹಾಗೆ ಇದೆ. ಅಮೌಂಟ್ ಕೂಡ ನೋಡಬಹುದು ನೀವು, ಅಲ್ಲಿರೋ ಫಾಂಟ್ನಲ್ಲೇ ಇದೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಡ್ರಾಪಿಂಗ್ ಅಡ್ರೆಸ್ ಡಿಸ್ಟ್ರಿಕ್ಟ್ ಅಂತ ಚೇಂಜ್ ಮಾಡಿದ್ದೀನಿ, ಪ್ಯಾನ್ ನಂಬರ್ ಚೇಂಜ್ ಮಾಡಿದ್ದೀನಿ, ಕೆಳಗೆ ಕಿಂಬಾ ಅಂತ ಹಾಕಿದ್ದೀನಿ, RRI ಅಂತ ಹಾಕಿದ್ದೀನಿ. ಪ್ರತಿಯೊಂದು ಕೂಡ ಆ ಫಾಂಟಲ್ಲಿ ಇದ್ದ ಹಾಗೆ ಬಂದಿದೆ. ನೋಡಿದ್ರಲ್ವಾ, ನಾನು ಏನೂ ಕಷ್ಟಪಡದೆ ಹೇಗೆ ಈಸಿಯಾಗಿ ಫ್ರೀಯಾಗಿ ಒಂದು PDF ನ ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿಕೊಂಡೆ. ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿರೋ PDF ನೋಡ್ಬೋದು ನೀವು, ಅದು ಎಡಿಟೆಡ್ ಅಂತ ಫೀಲ್ ಕೂಡ ಆಗ್ತಾ ಇಲ್ಲ. ಸೊ ಇವಾಗ ಯಾವ ಪ್ಲಾಟ್ಫಾರ್ಮ್ ಅನ್ನೋದು ನೋಡೋಣ. ಫಸ್ಟಿಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಮಾಡ್ತಿದ್ದೀರಾ ಅಂತಂದರೆ, ಅಥವಾ ಲ್ಯಾಪ್ಟಾಪ್ನಲ್ಲಿ ಮಾಡ್ತಿದ್ದೀರಾ ಅಂತಂದರೆ, ಬ್ರೌಸರ್ನ ಓಪನ್ ಮಾಡಿಕೊಂಡು ನೀವು ಕ್ರೋಮ್ ಅಥವಾ ಯಾವುದಾದ್ರೂ ಬ್ರೌಸರ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿಕೊಂಡು ಲೈಟ್ PDF ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನೋಡಿ, ಫಸ್ಟ್ ವೆಬ್ಸೈಟ್ ಬರ್ತಾ ಇದೆ lightpdf.com ಅನ್ನುವಂಥದ್ದು. ಅದನ್ನು ಓಪನ್ ಮಾಡ್ಕೊಳ್ಳಿ. ಮೇಲೆ ನಮಗೆ ಇಲ್ಲಿ ಡ್ರಾಪ್ ಡೌನ್ ಮೆನುಲಿ PDF ಟೂಲ್ಸ್ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಅಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಫಸ್ಟ್ ಆಪ್ಷನ್ನು ಎಡಿಟ್ PDF ಅನ್ನುವಂಥದ್ದು. ಓಕೆ, ಸೊ ಅವಾಗ ಬಂತಲ್ಲ PDF ಅಪ್ಲೋಡ್ ಮಾಡುವಂಥ ಪೇಜ್, ಅದೇ ಪೇಜ್ ವಾಪಸ್ ಬಂದಿದೆ. ಬಟ್ PDF ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ಇಲ್ಲಿ ಲಾಗಿನ್ ಅಂತ ಒಂದು ಕಾಣಿಸ್ತಾ ಇದೆ ನೋಡಿ, ಟಾಪ್ ರೈಟ್ ಕಾರ್ನರ್ನಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಅದಾದಮೇಲೆ ಸಿಂಪಲ್ ಆಗಿ ನಿಮ್ಮ ಒಂದು ಗೂಗಲ್ ಅಕೌಂಟ್, ಜಿಮೇಲ್ ಅಕೌಂಟ್ ಇರುತ್ತಲ್ವಾ, ಆ ಒಂದು ಜಿಮೇಲ್ ಅಕೌಂಟನ್ನು ಕೊಟ್ಟು ಲಾಗಿನ್ ಆಗಿಬಿಡಿ. ಸೊ ಯಾವುದೇ ರೀತಿಯಾದಂಥ ಒಂದು ಪೇಮೆಂಟ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ನೀವು ಮೊದಲೇ ಫೈಲನ್ನು ಅಪ್ಲೋಡ್ ಮಾಡಿ ಎಡಿಟ್ ಎಲ್ಲ ಮಾಡಿ ಆದಮೇಲೆ ಡೌನ್ಲೋಡ್ ಮಾಡುವಾಗ ಲಾಗಿನ್ ಕೇಳುತ್ತೆ, ಆ ತಲೆನೋವು ಬೇಡ. ಎಡಿಟ್ ಮಾಡಿರೋದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ. ಅದಕ್ಕೋಸ್ಕರನೇ ಈ ಪೇಜಿಗೆ ಬಂದ ತಕ್ಷಣವೇ ಲಾಗಿನ್ ಮಾಡಿ, ಅಗೇನ್ ಸೇಮ್ ಆ್ಯಸ್ ಯೂಶುವಲ್ ಪ್ರೊಸೆಸ್, PDF ಫೈಲನ್ನು ಅಪ್ಲೋಡ್ ಮಾಡಿ, ಬೇಕಾಗುವಂಥದ್ದು ಎಡಿಟ್ ಮಾಡಿ, ಡೌನ್ಲೋಡ್ ಮಾಡಿಕೊಂಡು ಎಂಜಾಯ್ ಮಾಡಿ. ಹೇಗಿತ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ 25,000 ಸಬ್ಸ್ಕ್ರೈಬರ್ಸ್ಗಳನ್ನು ಪೂರ್ಣಗೊಳಿಸೋಣ. ಇನ್ನು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.